ನಮಸ್ಕಾರ. ಮೈಸೂರಿನ ಈ ಒಂದು ದೇವಸ್ಥಾನಕ್ಕೆ 5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಆದರೂ ಒಂದು ಬಾರಿ ಹೋಗಿ ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ನಿಮಗೆ ಬರೋದೇ ಇಲ್ಲ. ಮತ್ತು ಎಸ್ಪೆಷಲಿ ಈ ಜನ್ಮದಲ್ಲಿ ನಿಮಗೆ ಸಾಲ ಬಾಧೆಗಳು ಆಗಲ್ಲ, ಸಾಲಗಳು ಮಾಡಲ್ಲ, ಸಾಲ ಯಾರ ಹತ್ರನೂ ಕೇಳಲ್ಲ. ನಿಮ್ಮ ಸಾಲಗಳು ಎಷ್ಟೇ ಇದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಮತ್ತು ಎಸ್ಪೆಷಲಿ ಜಾಬ್ ಹುಡುಕ್ತಿರ್ತೀರಲ್ಲ, ಉದ್ಯೋಗ ಅವಕಾಶ ಬೇಗ ಆಗುತ್ತೆ, ಲಭಿಸುತ್ತೆ. ಪ್ಲಸ್ ಮದುವೆ ಆಗ್ತಿಲ್ಲ ಆ ವಿಚಾರಕ್ಕೆ, ಎಸ್ಪೆಷಲಿ ಮಕ್ಕಳಿಲ್ಲ ಅನ್ನುವವರಿಗೆ ಸಂತಾನದ ಒಂದು ಸಮಸ್ಯೆ, ಸಂತಾನ ಎಲ್ಲ ನಾವು ಟ್ರೀಟ್ಮೆಂಟ್ ತಗೊಂಡಿದ್ದಾಯಿತು, IVF ಎಲ್ಲ ಟ್ರೀಟ್ಮೆಂಟುಗಳು ತಗೊಂಡಿದ್ದಾಯಿತು, ಆದರೂ ಫೇಲ್ಯೂರ್ ಆಯಿತು, ಗರ್ಭ ನಿಲ್ತಿಲ್ಲ, ಸಂತಾನ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅನ್ನುವವರಿಗೆ 5 ವರ್ಷಕ್ಕೊಮ್ಮೆ ಆದರೂ ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ, ಮೈಸೂರಿನಲ್ಲಿರುವ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ಯಾವ ದೇವಸ್ಥಾನ ಮೈಸೂರಿನಲ್ಲಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಐಪ್ ದಿಸ್ ವಿಡಿಯೋ 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈಗ ಜಾತಕಗಳಲ್ಲಿ ಗ್ರಹಗತಿಗಳು ಒಂದು ಪ್ಲೇಸ್ಮೆಂಟು ಸರಿ ಇಲ್ದಲೇ ಇದ್ದಾಗ ಏನಾಗುತ್ತೆ? ಪ್ಲೇಸ್ಮೆಂಟು ಸರಿ ಇಲ್ದಲೇ ಇದ್ದಾಗ ಮೀನ್ಸ್ ಅಂತಂದರೆ, ಈ ವ್ಯಯ ಭಾವದಲ್ಲಿ ಕೂತ್ಕೊಂಡಾಗ, ಅಷ್ಟಮ ಭಾವದಲ್ಲಿ ಕೂತ್ಕೊಂಡಾಗ, ಮತ್ತು ಷಷ್ಠ ಭಾವದಲ್ಲಿ ಕೂತ್ಕೊಂಡಾಗ, ಲಗ್ನದಲ್ಲಿ ಕೂತ್ಕೊಂಡಾಗ, ತೃತೀಯ ಭಾವದಲ್ಲಿ ಕೂತ್ಕೊಂಡಾಗ, ಈ ಪಂಚಮ ಭಾವದಲ್ಲಿ ಆಗ ಗ್ರಹಗತಿಗಳು ಅದರದ್ದು ಒಂದು ದಶಾ ಭುಕ್ತಿ ಅಂತರ್ಭುಕ್ತಿ ಒಳಗಡೆ ಮನುಷ್ಯನಿಗೆ ಏರುಪೇರು ಉಂಟಾಗೋದು ಸಹಜ. ಡಿಗ್ರಿ ವೈಸ್ ನೋಡಬೇಕು. ಅವನು ಡಿಗ್ರಿ ವೈಸ್ ನೋಡಿದಾಗ ಯಾವ ಮನೇಲಿ ಕೂತ್ಕೊಂಡಿದೆ ಒಂದು. ಎರಡನೇದು, ಅಲ್ಲಿ ಪ್ಲೇಸ್ಮೆಂಟುಗಳಲ್ಲಿ ಕೂತ್ಕೊಂಡಾಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆಗಳು, ಈ ಸಾಲ ಬಾಧೆಗಳ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗೋದು, ಈ ಸಂತಾನ ದೋಷದ ಸಮಸ್ಯೆಗಳು, ಉದ್ಯೋಗ ಬಿಟ್ಬಿಡೋದು, ಉದ್ಯೋಗ ಕಳ್ಕೊಳ್ಳೋದು, ಮದುವೆ ಹತ್ರಕ್ಕೆ ಬಂದು ಕಂಕಣ ಫಲ ಕೂಡು ಬಂತು ಅನ್ನೋ ಟೈಮಲ್ಲಿ ಮದುವೆ ಸೆಟ್ ಆಗದಲ್ಲೇ ಇರೋದು, ಆ ವಿಚಾರಗಳು ಇರುತ್ತೆ. ಈ ಮದುವೆ ಆದಮೇಲೆ ಡೈವರ್ಸು, ಗಲಾಟೆ, ಜಗಳ ಸಮಸ್ಯೆಗಳು ಈ ವಿಚಾರದಲ್ಲಿ, ಎಸ್ಪೆಷಲಿ ಫೈನಾನ್ಷಿಯಲ್ ಮ್ಯಾಟರ್, ಹಣಕಾಸಿನ ವಿಚಾರದಲ್ಲಿ, ಸಾಲ ಬಾಧೆ ವಿಚಾರದಲ್ಲಿ ವಿಪರೀತ ಏರುಪೇರು, ಬಿಸ್ನೆಸ್ ಲಾಸ್ ಆಗಿ ಆಮೇಲೆ ಅದನ್ನು ವಿಪರೀತ ಸಾಲುಗಳ ಮೇಲೆ ಸಾಲುಗಳು ಉಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಮೈಸೂರಿನ ಈ ಪವರ್ಫುಲ್ ಈ ದೇವಸ್ಥಾನಕ್ಕೆ 5 ವರ್ಷಕ್ಕೊಮ್ಮೆ ಆದರೂ ಒಂದು ಬಾರಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಜನ್ಮದಲ್ಲೇ ಸಾಲ ಆಗಲ್ಲ, ಸಾಲ ಮಾಡಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ಖಂಡಿತವಾಗ್ಲೂ ನಿಮ್ಮದು ತೀರುತ್ತೆ. ಎಸ್ಪೆಷಲಿ ದುಡ್ಡಿನ ಸಮಸ್ಯೆಗಳನ್ನೋದು ನಿಮಗೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಖಂಡಿತವಾಗ್ಲೂ ಈ ಪವರ್ಫುಲ್ ಈ ದೇವಸ್ಥಾನ, ಮೈಸೂರಿನ ಪವರ್ಫುಲ್ ದೇವಸ್ಥಾನ ಯಾವುದಪ್ಪ ಅಂತಂದರೆ, ಈ ನೋಡಿ, ಈ ಶ್ರೀರಂಗಪಟ್ಟಣದ ಹತ್ರ, ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ, ಆದಿರಂಗ ಅಂತ ಕರೀತಾರೆ. ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನಕ್ಕೆ 5 ವರ್ಷಕ್ಕೊಮ್ಮೆ ಆದರೂ ಒಂದು ಬಾರಿ ಹೋಗಿ ಬನ್ನಿ. ಮತ್ತು ಇನ್ನೂ ಅನುಕೂಲ ಇದ್ದವರು ಈ ವರ್ಷದಲ್ಲಿ ವೈಕುಂಠ ಏಕಾದಶಿ ದಿನ ಬರುತ್ತೆ. ಖಂಡಿತವಾಗ್ಲೂ ಹೋಗಿ ದರ್ಶನ ಮಾಡಿಬರ್ರಿ. ಖಂಡಿತವಾಗ್ಲೂ ನಿಮಗೆ ಹೇಳ್ತಾ ಇದ್ದೀನಲ್ಲ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಉದ್ಯೋಗ, ಮದುವೆ ವಿಚಾರದಲ್ಲಿ, ಮಕ್ಕಳಾಗಿಲ್ಲ, ಸಂತಾನ ಇಲ್ಲ ಅನ್ನುವವರಿಗೆ ಈ ಶ್ರೀರಂಗಪಟ್ಟಣದ ಆದಿರಂಗ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಹೇಳ್ತಾ ಇದ್ದೀನಲ್ಲೇ, ತುಂಬ ಪವರ್ಫುಲ್, ಎಸ್ಪೆಷಲಿ ವ್ಯಾಪಾರ ಬಿಸ್ನೆಸ್ಗೆ ತುಂಬ ಪವರ್ಫುಲ್. ಯಾಕೆಂದರೆ ಈ ರಂಗನಾಥ ಸ್ವಾಮಿನ ನೋಡೋಕ್ಕೆ 2 ಕಣ್ಣು ಸಾಲದು. ಈ ಒಂದು ಕ್ಷೇತ್ರದಲ್ಲಿ
ಈ ಆದಿರಂಗ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿನ, ಅದರಲ್ಲೂ ಈ ವೈಕುಂಠ ಏಕಾದಶಿ ದಿನ ಏನಾದರೂ ನೀವು ಹೋಗ್ಬಿಟ್ರೆ, ಹೇಳ್ತಾ ಇದ್ದೀನಲ್ಲ, ಭಾಳ ಪವರ್ಫುಲ್ಲು. ಇಂಥ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಈ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿಗೆ ವಿಷ್ಣು ಸಹಸ್ರನಾಮದಿಂದ ನೀವು ಸ್ತೋತ್ರ ಹೇಳ್ಕೊಂಡು ದರ್ಶನ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರಲ್ಲ, ಜನ್ಮದಲ್ಲೇ ಸಾಲ ಬಾಧೆಗಳಾಗಲ್ಲ, ಸಾಲ ಮಾಡಲ್ಲ, ಸಾಲ ಯಾರಿಗೂ ಕೇಳಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರಿಸ್ತೀರಾ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಮದುವೆ ಆಗ್ತಿಲ್ಲ ಅನ್ನುವವರಿಗೆ ಪವರ್ಫುಲ್ ಪರಿಹಾರ. ಉದ್ಯೋಗ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರ್ತೀರಾ, ಪ್ರೈವೇಟ್ ಜಾಬ್ಗಳಿಗೆ ಟ್ರೈ ಮಾಡ್ತಾ ಇರ್ತೀರಾ, ತುಂಬ ಪವರ್ಫುಲ್. ಮಕ್ಕಳಾಗಿಲ್ಲ ಅಂತ ಆಯುರ್ವೇದಕ್ಕೂ ಇಂಗ್ಲೀಷ್ ಮೆಡಿಸಿನ್ಸು ಟ್ರೀಟ್ಮೆಂಟುಗಳೆಲ್ಲ ತೋರಿಸ್ತಿರ್ತೀರ, ಆದರೂ ಮಕ್ಕಳಾಗಿರಲ್ಲ. ಸರ್ಪದೋಷ ಅಂದಿರ್ತಾರೆ, ಕುಜದೋಷ ಅಂದಿರ್ತಾರೆ, ಕಾಳಸರ್ಪದೋಷ ಅಂದಿರ್ತಾರೆ, ಸ್ತ್ರೀ ದೋಷ ಅಂದಿರ್ತಾರೆ. ಖಂಡಿತವಾಗ್ಲೂ ಈ ಒಂದು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿಗೆ ವೈಕುಂಠ ಏಕಾದಶಿ ದಿನ ಹೋಗಿ ಬನ್ನಿ, ಅಥವಾ ನಿಮಗೆ ಬಿಡುವು ಯಾವಾಗ ಆಗುತ್ತೋ ಆ ಸಂದರ್ಭದಲ್ಲನ್ನು ಹೋಗಿ ವಿಷ್ಣು ಸಹಸ್ರನಾಮ ಸ್ತೋತ್ರದಿಂದ ಬೇಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ 100% ಒಳ್ಳೆಯದು ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೈಪ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.